ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಡಿ ಕೆ ಫ್ಯಾಷನ್ಸ್. ನಾನು ನಿಮಗೆ ಇವತ್ತಿನ ವಿಡಿಯೋದಲ್ಲಿ ಬೇಬಿ ಕುಚ್ ಹಾಕೋದು ಹೇಗೆ ಅಂತ ಹೇಳ್ಕೊಡ್ತಾ ಇದ್ದೀನಿ. ಅದಕ್ಕೆ ಬೇಕಾಗಿರೋ ಮೆಟೀರಿಯಲ್ಸ್ ಇಷ್ಟು. 2 ದಪ್ಪದ ಸೂಜಿ ಬೇಕಾಗುತ್ತೆ. ನೀವು ಸ್ಟೋರ್ಗಳಲ್ಲಿ ಸಿಗುತ್ತೆ. ಕುಚ್ಚುಕಟ್ಟೋ ಸೂಜಿ ಅಂದರೆ ಕೊಡ್ತಾರೆ. ಒಂದು ಚಿಕ್ಕದು ಸೂಜಿ, ಮಾಮೂಲಿ ಸೂಜಿ ಫ್ರೆಂಡ್ಸ್, ಇದು ಬಟ್ಟೆ ಹೊಲಿಯೋದು ಸೂಜಿ. ಮತ್ತು ಈ ಗೋಲ್ಡ್ ಕಲರ್ ದಾರ, ಮತ್ತು ಸ್ಯಾರಿ ಯಾವ ಕಲರ್ ಇರುತ್ತೆ ಆ ಕಲರ್ ದಾರ, ಮತ್ತು ಸರ್ಗ್ ಯಾವ ಕಲರ್ ಇರುತ್ತೆ ಆ ಕಲರ್ದೊಂದು ದಾರ. ನಾನಿವತ್ತು 2 ಕಲರ್ ದಾರದಲ್ಲಿ ಇದು ಕುಚ್ಚಾಕೋದನ್ನ ತೋರಿಸ್ತಿದ್ದೀನಿ. ಮತ್ತು ಒಂದು ಗಮ್ ಬೇಕು. ನಾನು ಯೂಸ್ ಮಾಡ್ತಿರೋದು ಫ್ಲವರ್ಸ್ ಇರೋದು ಮತ್ತು ಬೀಡ್ಸು. ಇದು ಮೆಟೀರಿಯಲ್ ಅಂಗಡಿಲಿ ಸಿಗುತ್ತೆ ಫ್ರೆಂಡ್ಸ್. ಇದಿಷ್ಟು ಈ ಕುಚ್ಚಾಕೋದಕ್ಕೆ ಬೇಕಾಗುತ್ತೆ. ಫಸ್ಟ್ ನಾವು ಈ ದಾರನ ಹೀಗೆ ಸುತ್ಕೋಬೇಕು. ಹೀಗೆ ಸುತ್ಕೋತಾ ಇದ್ದರೆ ಕಡಿಮೆ ಅಂದರೂ ಒಂದು 50 ಲೇಯರ್ಸ್ ಬೇಕಾಗುತ್ತೆ. 2 ಕಲರ್ ದಾರದಲ್ಲಿ ನಾವು ಯೂಸ್ ಮಾಡ್ತಿರೋದ್ರಿಂದ 2 50-50 ಆಗುತ್ತೆ. ಒಂದೇ ಕಲರ್ ಯೂಸ್ ಮಾಡಿದ್ರೆ ಅದು ನಿಮಗೆ 80ಇಂದ 100ವರೆಗೂ ಬೇಕಾಗುತ್ತೆ. ಹಿಂಗೆ ಸುತ್ಕೊಂಡು ಅಲ್ಲಿಗೆ ಕಟ್ ಮಾಡ್ಕೋಬೇಕು. ಕಟ್ ಮಾಡಿಕೊಂಡು ಈ ದಾರನ ಸೂಜಿಗೆ ಕೋಣಿಸ್ಕೋಬೇಕು. ಈ ದಾರದ ತುದಿಗೆ ಒಂಚೂರು ಗಮ್ ಹಾಕ್ಕೊಂಡು ಸೂಜಿಗೆ ಕೋಣಿಸ್ಕೊಂಡ್ರೆ ಸೂಜಿ ಒಳಗಡೆ ಹೋಗೋದಕ್ಕೆ ಈಸಿ ಆಗುತ್ತೆ. ಈಗ ಗಮ್ ಹಾಕಿರೋ ಒಂಚೂರು ತುದಿನ ಸೀಸರಲ್ಲಿ ಕಟ್ ಮಾಡ್ಕೊಬಿಡೋಣ. ಇದೇ ಥರ ಈ ಕಲರ್ ದಾರದಲ್ಲೂ ಮಾಡ್ಕೋಬೇಕು. ಇವಾಗ ಸ್ಯಾರಿ ತುದಿನಲ್ಲಿ ಸ್ಟಾರ್ಟ್ ಮಾಡೋಣ. ಫಸ್ಟು ಸೂಜಿನಲ್ಲಿ ಚುಚ್ಚಿ ಗ್ರೀನ್ ಕಲರು, ಆಮೇಲೆ ಪರ್ಪಲ್ ಕಲರ್. ನಾವು ಲಾಸ್ಟಲ್ಲಿ ಎಷ್ಟು ಕಟ್ ಮಾಡ್ತೀವಿ ಅದಕ್ಕೊಂಚೂರು ಜಾಸ್ತಿ ಬಿಟ್ಕೋಬೇಕು. ಆಮೇಲೆ ಗೋಲ್ಡ್ ಕಲರ್ ದಾರದಲ್ಲಿ ಹೊಲ್ಕೋಬೇಕು. ಅದು 2 ಎಳೆ ದಾರ ತೊಗೊಂಡು ಮಾಮೂಲಿ ಉಕ್ಸು ಬಟನ್ ಹಾಕೋದಕ್ಕೆ ಕೋಣಿಸ್ಕೋತೀವಲ್ಲ ಆ ಥರ ಕೋಣಿಸ್ಕೋಬೇಕು. ಫಸ್ಟ್ ಹೊಲ್ಕೊಂಡು ಲಾಕ್ ಮಾಡಿಕೊಂಡು ಇವಾಗ ಅದು ಸ್ಟಾರು ಆಮೇಲೆ ಒಂದು ಬೀಡ್ಸ್ ಹಾಕಿ ಹೊಲ್ಕೋಬೇಕು. ಅದು ಟೈಟಾಗಿ ಕುತ್ಕೊಳ್ಳೋಂಗೆ ಸ್ಟಿಚ್ ಮಾಡ್ಕೋಬೇಕು. ಬ್ಯಾಕ್ ಸೈಡಿಂದ ಲಾಕ್ ಮಾಡಬೇಕು. ಲಾಕ್ ಆಗಿದೆ. ಇವಾಗ ಕಟ್ ಮಾಡ್ಕೊಳ್ಳೋಣ. ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಕಟ್ ಮಾಡ್ಕೋಬೇಕು. 1 ಇಂಚಿಗೆ ಮಾರ್ಕ್ ಮಾಡಿಕೊಂಡು ನಾವು ಸರ್ಗ್ ಪೂರ್ತಿ ಕುಚ್ಚು ಕಟ್ಕೋಬೇಕು.
ಕುಚ್ಚನ್ನ ಒಂದೇ ಕಲರ್ ದಾರದಲ್ಲೂ ಕಟ್ಕೋಬೋದು. 2 ಕಲರ್ ದಾರದಲ್ಲಿ ಚೆನ್ನಾಗಿ ಕಾಣಿಸುತ್ತೆ ಅಂತ ಕಟ್ತಾ ಇದ್ದೀನಿ. ಸಿಂಪಲ್ಲಾಗಿ ಮನೇಲೇ ನಾವೇ ಕುಚ್ಚು ಕಟ್ಕೋಬೋದು. ಇದೆಲ್ಲ ಮೆಟೀರಿಯಲ್ ಅಂಗಡಿನಲ್ಲಿ ಸಿಗುತ್ತೆ. ಕಟ್ ಮಾಡ್ಕೊಳ್ಳೋವಾಗ ಎಲ್ಲನೂ ಒಂದೇ ಸಮಕ್ಕೆ ಕಟ್ ಮಾಡ್ಕೋಬೇಕು. ಇಲ್ಲಾಂದರೆ ಒಂದು ಉದ್ದ ಒಂದು ತುಂಡ ಕಾಣಿಸ್ಬಿಡುತ್ತೆ. ಬೇಕಿದ್ರೆ ಪೂರ್ತಿ ಹಾಕಾದ್ಮೇಲೆ ಒಂದ್ಸಲ ಇಟ್ಕೊಂಡು ಕಟ್ ಮಾಡ್ಕೋಬೋದು ನೀವು. ಎಲ್ಲ ಹಾಕ್ತಾ ಇರೋವಾಗಲೇ ನೋಡ್ಕೊಂಡು ಒಂದ್ರ ಪಕ್ಕ ಒಂದು ನೀಟಾಗಿ ಕಟ್ ಮಾಡಿಕೊಂಡು ಹಾಕ್ಬೋದು. ಈ ಲಾಸ್ಟ್ ಬಾರ್ಡರಲ್ಲಿ ಹಾಕುವಾಗ ಸ್ವಲ್ಪ ಕಷ್ಟ ಆಗುತ್ತೆ. ನಿಧಾನಕ್ಕೆ ನೀಟಾಗಿ ಹಾಕೋಬೇಕು.